4ನೇ ದಿವಸದ ಕಾಡಾನೆ ಕಾರ್ಯಾಚರಣೆ ತಾವೆಲ್ಲರೂ ಕೂಡ ನೋಡ್ತಾ ಇರ್ತೀರ. 3 ದಿವಸದಿಂದ ಫಾಲೋ ಅಪ್ ಮಾಡ್ತಾ ಇರ್ತಾರೆ. 4ನೇ ದಿವಸಕ್ಕೆ ಅಂತ್ಯ ಆಗ್ತಾ ಇದೆ. ಎಸ್ ಹೌದು. ಜೊತೆಗೆ ಇವತ್ತು ಬೆಳಗ್ಗೆ ಒಂದು ಬ್ಯಾಡ್ ಇನ್ಸಿಡೆಂಟ್ ಸಹ ಆಗುತ್ತೆ. ಹುಣಸೆಹಳ್ಳಿ ಭಾಗದಲ್ಲಿ ಮತ್ತೊಂದು ಜೀವ ಬಲಿಯಾಗುವಂಥದ್ದು. ಸೊ ಕಾಡಾನೆ ದಾಳಿಯಿಂದಾಗಿ ಕಡಬಗೆರೆಯಲ್ಲಿ ಉಗ್ರ ಪ್ರತಿಭಟನೆಯೂ ಸಹ ಒಂದು ಬಾಡಿಯನ್ನು ಇಟ್ಕೊಂಡು ಮಾಡ್ತಿರ್ತಾರೆ. ಬೆಳಗ್ಗೆ ಒಂದು ಮೆಸೇಜ್ ಸಹ ಬರುತ್ತೆ. ಇಮಿಡಿಯೇಟ್ ವಿಕ್ರಮ್ ಗೌಡರು ಸಹ ಲೊಕೇಶನ್ಗೆ ರೀಚ್ ಆಗ್ತಿರುವಂಥ ಒಂದು ಫುಟೇಜನ್ನು ಸಹ ನೀವೆಲ್ಲರೂ ಕೂಡ ನೋಡ್ತಾ ಇರ್ಬೋದು. ಸೊ ಒಂದು ಮಹಿಳೆಯನ್ನು ಕೂಡ ಬಲಿ ಪಡೆದಂಥ ಒಂದು ಕಾಡಾನೆ ಮತ್ತು ಈಗ ಸದ್ಯಕ್ಕೆ ಡಾಟ್ ಸಹ ಆಗಿ ಆನೆಯೂ ಸಹ ಬೀಳ್ಸಾಗಿದೆ. ಕ್ಯಾಪ್ಚರಿಂಗ್ 4ನೇ ದಿವಸ ಯಶಸ್ವಿ ಒಂದು ಆಗುವಂಥ ಒಂದು ಮುನ್ಸೂಚನೆ. ವಿಕ್ರಮ್ ಗೌಡರು ಸಹ ಇಮಿಡಿಯೇಟ್ ಹೊರಟಿರುವಂಥದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ. ಹಾಗೆ ಕಡಬಗೆರೆಯಲ್ಲಿ ಉಗ್ರವಾದಂಥ ಪ್ರತಿಭಟನೆ. ರಾಜೇಗೌಡರು ಮಾನ್ಯ ಶಾಸಕರು ಅವರು ಕೂಡ ಅಲ್ಲಿ ಸ್ಥಳಕ್ಕೆ ಬಂದಿದ್ದಾರೆ ಮತ್ತು ಸಾಕಷ್ಟು ಸ್ಥಳೀಯ ಜನರು ಕೂಡ ಅಲ್ಲಿ ಸೇರಿ ಪ್ರತಿಭಟನೆಯೂ ಸಹ ಮಾಡ್ತಾ ಇದ್ದಾರೆ. ಒಂದು ಬಾಡಿಯನ್ನು ಇಟ್ಕೊಂಡು ಒಂದು ಮುಖ್ಯ ರಸ್ತೆಯನ್ನು ಬಂದ್ ಮಾಡುವ ಮೂಲಕ. ಇವತ್ತು ಕ್ಯಾಪ್ಚರ್ ಆದಂಥ ಲೊಕೇಶನ್ ಬಂದ್ಬಿಟ್ಟು ಬೆರಣಗೋಡು ಅಂತ, ಹುಣಸೆಹಳ್ಳಿಯಿಂದ ಒಳಗಡೆ ಬೆರಣಗೋಡು. ಸೊ ಅದೇ ಒಂದು ಜಾಗದಲ್ಲಿ ಕಾಡಾನೆ ಸೈಟ್ ಆಗಿ ಸೊ ಅಲ್ಲೇ ಡಾರ್ಟ್ ಮಾಡಿ ಆನೆನ ಬೀಳಿಸಿ ನೆಕ್ಸ್ಟು ಕ್ರಾಲ್ ಲಾರಿ ಮತ್ತು ನಮ್ಮ ಕ್ರೇನು ಸೊ ಬಂದು ಇಲ್ಲಿ ಲೋಡಿಂಗ್ ಲಿಫ್ಟಿಂಗ್ ಎಲ್ಲ ಸಹ ಇಲ್ಲೇ ಆಗುವಂಥದ್ದು. ನೆಕ್ಸ್ಟ್ ಈ ಒಂದು ಕಾಡಾನೆನ ಎಲ್ಲಿಗೆ ಶಿಫ್ಟ್ ಮಾಡ್ತಾರೆ ಕಾದು ನೋಡಬೇಕಿದೆ. ಈ ಒಂದು 4 ದಿವಸದ ಕಾರ್ಯಾಚರಣೆ ತುಂಬಾ ರಿಸ್ಕಿ ಆಗಿತ್ತು ಮತ್ತು ಹಲವಾರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಇದರಲ್ಲಿ ಕಾರ್ಯಾಚರಣೆಯಲ್ಲಿ ಮಾಡಿದ್ರು ಮತ್ತು ಕಂಪ್ಲೀಟ್ ಸಿಬ್ಬಂದಿ ವರ್ಗದವರು, ಆನೆ ಮಾವುತ ಕಾವಡಿ, ಟ್ರ್ಯಾಕರ್ಸ್, ಎಸ್ಪೆಷಲಿ ETF ಟೀಮ್. ಸೊ ಎಲ್ಲರ ಒಂದು ಪರಿಶ್ರಮ 4ನೇ ದಿವಸಕ್ಕೆ ಕಾರ್ಯಾಚರಣೆ ಯಶಸ್ವಿ ಆಗ್ತಾ ಇದೆ. ನಿಜವಾಗ್ಲೂ ಕೂಡ ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಹಗಲು ರಾತ್ರಿ ಅನ್ನೋದೇ ಒಂದು ಜಾಗ ತುಂಬಾ ಟೆರೈನ್ ಜಾಗ, ಬೆಟ್ಟ ಗುಡ್ಡ ಇರುವಂಥ ಜಾಗ. ಈ ಒಂದು ಜಾಗದಲ್ಲಿ ಕಾಡಾನೆ ಕಾರ್ಯಾಚರಣೆ ಮಾಡುವುದೇ ಭಾಳಷ್ಟು ಕಷ್ಟದ ಕೆಲಸ. ಅಂಥದ್ರಲ್ಲೂ ಸಹ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಭಾಳಷ್ಟು ಒಂದು ನಿಟ್ಟುಸಿರು ಬಿಡುವಂಥ ಒಂದು ವಿಚಾರ. ಅಕ್ಕಪಕ್ಕದ ಗ್ರಾಮಸ್ಥರಾಗಿರ್ಬೋದು ಎಲ್ಲರೂ ಕೂಡ ಆತಂಕದಲ್ಲಿದ್ದರು. ಇವತ್ತು ಬೆಳಗ್ಗೆನೂ ಸಹ ಒಂದು ಸಾವಾದಂಥ ಕಾರಣ ಭಾಳಷ್ಟು ಪ್ರತಿಭಟನೆಯೂ ಸಹ ನಡೀತಾ ಇತ್ತು. ಅಂಥದ್ರಲ್ಲೂ ಸಹ ಕಾರ್ಯಾಚರಣೆಯನ್ನು ಮಾಡಿ ಈಗ ಸದ್ಯಕ್ಕೆ ಮುಂದುವರಿಯುತ್ತಾ ಇದೆ, ಗಮನಿಸ್ತಾ ಇರ್ಬೋದು. ಸೊ ಈಗ ಕ್ರೇನ್ ಬಂದಾಯಿತು ಮತ್ತು ಕ್ರಾಲ್ ಲಾರಿ ಬಂದಾಗಿದೆ. ತಾವೆಲ್ಲರೂ ನೋಡ್ತಾ ಇರ್ಬೋದು. ಲೊಕೇಶನ್ ಬಂದಾಯಿತು. ಆನೆ ಇದೇ ಒಂದು ಜಾಗದಲ್ಲಿ ಡೈರೆಕ್ಟಾಗಿ ಬಿದ್ದಿದ್ದು. ಸೊ ಈ ಒಂದು ಜಾಗದಿಂದ ಈಗ ಎಳ್ಕೊಂಬರ್ತಾರೆ ಹಗ್ಗನ ಕಟ್ಟಿ. ಸೊ ಲೊಕೇಶನನ್ನು ನೋಡ್ತಾ ಇರ್ಬೋದು. ಆನೆ ಲೋಡ್ ಮಾಡೋಕ್ಕೆ ಬೆಲ್ಟ್ಗಳು ನೋಡ್ತಿರ್ಬೋದು. ಇದೇ ಒಂದು ಬೆಲ್ಟ್ ಮೂಲಕ ಆನೆನ ಲಿಫ್ಟಿಂಗ್ ಮಾಡುವಂಥದ್ದು. ಮತ್ತು ಇಲ್ಲಿ ಕ್ರೇನ್ ರೆಡಿ ಇದೆ. ಹಿಂದ್ಗಡೆ ಕ್ರೇನ್ ಇದೆ, ಮುಂದೆ ಕೇಜ್ ಲಾರಿ ಇದೆ. ಸೊ ಇದೇ ಒಂದು ಜಾಗಕ್ಕೆ ಈಗ ಆನೆ ಎಳ್ಕೊಂಬರುವಂಥದ್ದು. ಸೊ ಫಾರೆಸ್ಟ್ ಒಳಗಡೆ ಆನೆ ಇದೆ. ಸೊ ಆನೆ ಹಗ್ಗನ ಕಟ್ತಾ ಇದ್ದಾರೆ. ಈಗೇನು ಕೆಲವು ಹೊತ್ತಿನಲ್ಲಿ ಕರ್ಕೊಂಬರ್ತಾರೆ ಇದೇ ಜಾಗಕ್ಕೆ. ಇಲ್ಲಿ ಲಿಫ್ಟಿಂಗ್ ಪ್ರೊಸೆಸ್ ನಡೆಯುತ್ತೆ. ಸುಮಾರು 11 ಗಂಟೆ ಆಯ್ತು ಈಗ ಟೈಮು. ನಮ್ಮ ಸಾಕಾನೆಗಳು ಸೊ ಇಲ್ಲೇ ಇದ್ದಾವೆ, ಗಮನಿಸ್ತಾ ಇರ್ಬೋದು. ಸೊ ಇಲ್ಲೊಬ್ಬ ಶ್ರೀಕಂಠ ಇದ್ದಾನೆ, ಇಲ್ಲಿ ಅಲ್ಲೊಂದು ಆನೆ ಇದೆ. ಸೊ ಎಲ್ಲ ಆನೆಗಳು ಯಶಸ್ವಿ ಕಾರ್ಯಾಚರಣೆ ಮಾಡಿ ಮುಗಿಸಿರುವಂಥದ್ದು 4ನೇ ದಿವಸಕ್ಕೆ. ಸುಮಾರು ಒಂದು 11 ಗಂಟೆ ಆಗಿದೆ ಟೈಮ್. ಈಗ 22ನೇ ತಾರೀಕು ಬಹುಶಃ ಇವತ್ತು ಕಾರ್ಯಾಚರಣೆ. ಬಾಳೆಹೊನ್ನೂರು ಹುಣಸೆಹಳ್ಳಿ ಒಳಗಡೆ ಬೆರಣಗೋಡು ಅಂತ ಒಂದು ಭಾಗದಲ್ಲಿ ಕಾರ್ಯಾಚರಣೆ. ಇಲ್ಲಿ ನಮ್ಮ ಲಕ್ಷ್ಮಣ ಇದ್ದಾನೆ, ತಾವೆಲ್ಲರೂ ನೋಡ್ತಾ ಇರ್ಬೋದು. ಭಾಳ ಕಷ್ಟದ ಕಾರ್ಯಾಚರಣೆ. ಸೊ ಇವತ್ತು ಕೂಡ ನೋಡ್ತಿರ್ಬೋದು. ಇದೇ ಯಾವ ರೀತಿ ಇದೆ ಟೆರೈನ್ ಜಾಗ, ಬೆಟ್ಟ, ಕಂಪ್ಲೀಟ್ ಬೆಟ್ಟ ಗುಡ್ಡದಲ್ಲಿ ಕಾರ್ಯಾಚರಣೆ ಅಂದರೆ ನಿಜವಾಗ್ಲೂ ಸಾಮಾನ್ಯದ ಮಾತು ಅಲ್ಲವೇ ಅಲ್ಲ. ಪ್ರತಿಯೊಬ್ಬರಿಗೂ ಸಹ ಒಂದು ಕಾರ್ಯಾಚರಣೆ ಮೆಚ್ಚುಗೆ ಅರ್ಪಿಸಲೇಬೇಕಾಗುತ್ತೆ. ಕಷ್ಟದ ಕೆಲಸದಲ್ಲಿ, ಕಷ್ಟದ ದಿವಸದಲ್ಲಿಯೂ ಸಹ ಅಂದೇ ಒಂದು ಪ್ರೆಷರ್ ಸಹ ಇರುತ್ತೆ. ಯಾಕೆಂದರೆ ಇವತ್ತು ಬೆಳಗ್ಗೆ ಬೇರೆ ಒಂದು ಬ್ಯಾಡ್ ಇನ್ಸಿಡೆಂಟ್ ಬೇರೆ ಆಗೋಯ್ತಲ್ಲ. ಜನರಂತೂ ರೊಚ್ಚಿಗೆದ್ಬಿಟ್ಟಿದ್ದಾರೆ. ಅಲ್ಲಿ ಸುಮಾರು 1000 ಜನ ಸೇರಿರ್ಬೋದು. ಬೆರಣಗೋಡು ಅಂತ ಸಂಗಮೇಶ್ವರ ಪೇಟೆಯಿಂದ ಸ್ವಲ್ಪ ಮುಂದೆ ಹೋಗಬೇಕು. ಬಾಳೆಹೊನ್ನೂರಿಂದ ಸ್ವಲ್ಪ ಹಿಂದೆ ಬಾಳೆಹೊನ್ನೂರು ಮತ್ತು ಸಂಗಮೇಶ್ವರ ಪೇಟೆ ಮಧ್ಯದಲ್ಲಿ ಬೆರಣಗೋಡು 10 ಕಿಲೋಮೀಟರ್ ಆಗುತ್ತೆ. ಸೊ ಅಲ್ಲಿ ಬೆರಣಗೋಡು ಅಂತ ಬರುತ್ತೆ. ಅಲ್ಲಿ ಬಾಡಿಯನ್ನು ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಪ್ರೆಷರ್ ತುಂಬಾ ಇತ್ತು. ಸೊ ಇವತ್ತು ಬೆಳಗ್ಗೆ ಕಾರ್ಯಾಚರಣೆಯನ್ನು ಮಾಡಿಬಿಟ್ಟಿದ್ದಾರೆ. ಅಷ್ಟೊತ್ತಿಗೆ ನೋಡ್ತಾ ಇರ್ಬೋದು. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಆನೆನೂ ಕೂಡ ಹೊರಗಡೆ ಕರ್ಕೊಬರ್ತಾರೆ. ಕಾಡಾನೆನ ಹೊರಗಡೆ ಕರ್ಕೊಬಂದು ಲಿಫ್ಟಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲರೂ ಕೂಡ ತಪ್ಪದೆ ಶೇರ್ ಮಾಡಿ. ಯಾಕೆಂದರೆ ಕಷ್ಟದ ಕೆಲಸ ಇದು. ಕಾಡಾನೆ ಹಿಡಿಯೋದು ಅಂದರೆ ಅಷ್ಟು ಸುಲಭದ ಮಾತು ಅಲ್ಲವೇ ಅಲ್ಲ. ನೀವೇ ನೋಡಿರ್ತೀರ, 4 ಡೇಸಿಂದ ಫಾಲೋ ಅಪ್ ಮಾಡಿರ್ತಾರೆ ಎಷ್ಟು ಕಷ್ಟ ಇದೆ ಅಂತ ಒಂದು ರಿಸ್ಕಿ ಕಾರ್ಯಾಚರಣೆಯಲ್ಲಿ ಇವತ್ತು ಎಲ್ಲ ಅರಣ್ಯ ಅಧಿಕಾರಿಗಳು, ಆನೆ ಮಾವುತ ಕಬಡ್ಡಿ ಟೀಮ್, ಎಸ್ಪೆಷಲಿ ETF ಮತ್ತು ಟ್ರ್ಯಾಕರ್ಸ್ಗಳು ಸಹ ಭಾಗಿಯಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ
ಲಿಫ್ಟಿಂಗ್ ಪ್ರೊಸೆಸ್ ಆಗುತ್ತೆ ಸಂದೇಶ್ ಅಂತ. ನಾವು ಬೆಳಿಗ್ಗೆ ಮುಂಜಾನೆ ಒಂದು ಆನೆ ನಮ್ಮೂರಿಗೆ ಬಂದಿತ್ತು 6:30ಗೆ. ಆ ಹೊತ್ತಲ್ಲಿ ಫಾರೆಸ್ಟ್ನವರೆಲ್ಲ ಅಲ್ಲಿ ಬಂದಿದ್ರು. ಆಮೇಲೆ ಅದು ಡ್ರೋನ್ ಮುಖಾಂತರ ಎಲ್ಲ ನೋಡಿ ಸರ್ಚ್ ಮಾಡಿದ್ರು. ಆಮೇಲೆ ಆನೆ ಸಿಗ್ಲಿಲ್ಲ ಎಲ್ಲೂ. ಆಮೇಲೆ ಒಂಚೂರು ಹುಣಸಳ್ಳಿ ಬಂದು ನಾವು ಸಾಕು ಆನೆ ಮೈಸೂರಿಂದ ಬಂದಿತ್ತು, ಅದನ್ನ ನೋಡಕ್ಕಂತ ಬಂದ್ವಿ. ಅಷ್ಟೊತ್ತಿಗೆ ಒಂದು ಆಂಬುಲೆನ್ಸ್ ಬೇರೆ ಇತ್ತು. ಆಮೇಲೆ ಆನೆ ಸೆಲ್ಫಿ ತಗೊಳಕಂತ ಹೋದ್ವಿ. ಅಷ್ಟೊತ್ತಿಗೆ ಇಲ್ಲಿ ಒಂದು ಸ್ಪಾಟ್ ಆಗಿತ್ತು. ಒಂದು ಅಷ್ಟೊತ್ತಿಗೆ ನಮಗೆ ನ್ಯೂಸ್ ಬಂತು. ಎಷ್ಟು ಗಂಟೆ ಟೈಮ್ ಆಗಿರ್ಬೋದು? ಒಂದು ಎಷ್ಟು ಆಗಿರ್ಬೋದು ಅಂದ್ರೆ 8:30 ಆಗಿರ್ಬೋದು ಸರ್. ಸೀದಾ ಬಾಡಿ ನೋಡಕಂತ ಮೇಲೆ ಬಂದ್ವಿ. ಆಮೇಲೆ ಅಷ್ಟೊತ್ತಿಗೆ ಅದನ್ನ ಬಾಡಿನ ಆಂಬುಲೆನ್ಸ್ ಇದ್ರು, ಆ ಬಾಡಿನ ಪಿಕಪ್ ಆಗಿ ತಗೋದ್ರು. ಆಮೇಲೆ ಪಿಕಪ್ ಹೋದ್ಮೇಲೆ ಅದನ್ನ ಚೇಸ್ ಮಾಡಿ ಗಿಳಿಸಿ. ಎಷ್ಟು ಜನ ಸೇರಿರ್ಬೋದು ಅಲ್ಲಿ? ಈಗ ಒಂದು ಸರ್ ಒಂದು ಅಮ್ಮಮ್ಮ ಅಂದ್ರೆ ಒಂದು 200-300 ಜನ ಈಗ ಸೇರಿದ್ರು ಆಲ್ರೆಡಿ. ಈಗ ಪಬ್ಲಿಕ್ ಪೊಲೀಸ್ ಅವ್ರು ಬೇರೆ ಅಲ್ಲೇ ಇದ್ದಾರೆ. ಈಗ ರಾಜಕೀಯ ಪಕ್ಷ ಅವ್ರು ಇನ್ನು ಬರ್ಬೇಕು ಸರ್. ಅದನ್ನೆಲ್ಲ ಅವರೆಲ್ಲ ಬರ್ಬೇಕಂತ ಕಾಯ್ತಿದ್ದೀವಿ. ಎಲ್ಲಿಗೆ ತಗೊಂಡೋಗ್ತಾರೆ ಬಾಡಿ? ಏನಾದ್ರು ಈಗ ಬಾಡಿಗೆ ಇಲ್ಲೇ ತಗೋಬರ್ಬೇಕಂತ ಇದ್ವಿ. ಆದ್ರೆ ಈಗ ಅವರೆಲ್ಲ ಪೊಲೀಸ್ ಮುಖಾಂತರ ನಾವು ಕಾನೂನು ತಲೆ ಬಾಗ್ಬೇಕಂತ ಅವ್ರ ಮುಖಾಂತರ ನಾವು ಕೇಳ್ಕೊಳ್ತಿದೀವಿ. ಅದಕ್ಕೆ ಈಗ ರಾಜಕಾರಣ ಅವರೆಲ್ಲ ಬರ್ಬೇಕು. ಅವರೆಲ್ಲ ಬಂದ ತಕ್ಷಣ ಅವ್ರು ಏನ್ ಹೇಳ್ತಾರೆ, ಆಮೇಲೆ ನಮ್ದು ಡಿಸಿಷನ್ ಏನಿದೆ ಅದನ್ನ ನೋಡಿ ನಾವೀಗ ನೋಡ್ಬೇಕಂತ. ನಮ್ಮನೆ ತಾವನೆ ಬಂದಿದೆ ಸರ್ಕಲ್. ನಾವೆಲ್ಲ ಒಂದೇ ಊರವ್ರು. ನೆನ್ನೆ ಆಗಿದ್ದು ಇದ್ರ ಹತ್ರ ಬೊಕ್ಸೆ ಹತ್ರ. ಬಕ್ಸೆ ಅದು ಮಠಕ್ಕೆ ಹೋಯ್ತಂತ ಅಂದ್ರು. ಇವತ್ತು ಬೆಳಿಗ್ಗೆ ಮುಂಜಾನೆ 6:30ಗೆ ನಮ್ಮ ಊರ ತವನೇ ಇದೆ. ಅಲ್ಲಿ ಡ್ರೋನ್ ಬಿಟ್ಟಿದ್ರು ಫಾರೆಸ್ಟ್ ಅವ್ರು ಬಂದು. ಡ್ರೋನ್ ಬಿಟ್ರು, ಅದ್ರಲ್ಲ ಆನೆ ಯಾವ್ದು ಸಿಗ್ಲಿಲ್ಲ ನಮಗೆ. ಆಮೇಲೆ ಫಾರೆಸ್ಟ್ ಅವ್ರು ಸೀದಾ ಹುಣಸಳ್ಳಿ ತವ ಬಂದ್ರು, ನಾವು ಸೀದಾ ಬಂದ್ವಿ ಅವ್ರ ಹಿಂದ್ಗಡೆನೆ. ಆಮೇಲೆ ನೋಡಿದ್ರೆ ಒಂದು 5 ನಿಮಿಷ ಹಿಂದ್ಗಡೆ ಬಾಡಿ ಡೆತ್ ಆಗಿದೆ ಅಂತ ಹೇಳಿದ್ರು. ಅಲ್ಲಿ ಹೊಡೆದ್ಬಿಟ್ಟು ಈ ಕಡೆ ಬಂದಿದೆ. ಅಲ್ಲಿ ಹೊಡೆದ್ಬಿಟ್ಟು ಸೀದಾ ಬೆರಂಗೋಡ್ ತವ ಬಂದಿದ್ದಾನೆ. ಸ್ಟಾರ್ಟ್ ಮಾಡಿ. ಎಸ್, 4ನೇ ದಿವಸದ ಒಂದು ಯಶಸ್ವಿ ಕಾರ್ಯಾಚರಣೆ. ಯಶಸ್ವಿ ಅನ್ನೋದಕ್ಕಿಂತ ತುಂಬಾ ಕಷ್ಟಪಟ್ಟಿದ್ದಾರೆ. ಈ 4 ದಿವಸದ ಕಾರ್ಯಾಚರಣೆ ತಾವೆಲ್ಲರೂ ಕೂಡ ಫಾಲೋ ಮಾಡ್ಕೊಂಡು ಬಂದಿರ್ತೀರಾ. ಸೊ ಇದು ಕಡಬಗೆರೆ ಭಾಗದಲ್ಲಿ ಇವತ್ತು ಪ್ರತಿಭಟನೆಯೂ ಸಹ ನಡೀತಾ ಇದೆ. ಕಾರಣ ಇವತ್ತು ಬೆಳಗ್ಗೆನೂ ಸಹ ಒಂದು ಬಲಿಯಾಗುತ್ತೆ ಹುಣಸೆಕೆರೆ ಭಾಗದಲ್ಲಿ. ಸೊ ಆದ ಕಾರಣ ಕ್ಯಾಪ್ಚರ್ ಆಗಲೇಬೇಕು ಅಂತ ತುಂಬಾ ಒಂದು ಪ್ರೆಷರ್ ಸಹ ಇತ್ತು. 4ನೇ ದಿವಸದ ಒಂದು ತುಂಬಾ ಒಂದು ರೋಚಕ ಕಾರ್ಯಾಚರಣೆಯಲ್ಲಿ ಇವತ್ತು ಅಂತ್ಯ ಆಗ್ತಾ ಇದೆ. ನೋಡ್ತಾ ಇರ್ಬೋದು, ಇವತ್ತು ಒಂದು ಕಾಡಾನೆ ಸೆರೆಯಾಗಿರುವಂಥದ್ದು. ಈ ಒಂದು ಕಾಡಾನೆನ ಈಗ ಸಕ್ರೆಬೈಲ್ಗೆ ಶಿಫ್ಟ್ ಮಾಡಬೇಕು ಅಂತ ಅಧಿಕಾರಿಗಳು ತೀರ್ಮಾನವನ್ನು ಮಾಡಿದ್ದಾರೆ. ಇನ್ನೇನು ಈಗ ಆನೆ ಲೋಡ್ ಮಾಡಾಯಿತು ಸಕ್ಸಸ್ಫುಲ್ಲಾಗಿ. ನೋಡ್ತಾ ಇದ್ದೀರಾ.